ವಿಶಾಲ್ ರಾಜು HL ಇವರು ತಮ್ಮ ಶುಭಾಶಂಸನೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಈ ಒಂದು ಸುಂದರ ಸಮಾರಂಭದ ಮಹಾನ್ ಗಣ್ಯ ವ್ಯಕ್ತಿಗಳ ಮಧ್ಯೆ ಅವರ ಪಾದಸ್ಪರ್ಶ ಮಾಡುವಂಥ ಚಿಕ್ಕ ಹುಡುಗ ನಾನು. ಅವ್ರ ಜೊತೆಯಲ್ಲಿ ಇವತ್ತು ಕೂತಿರೋದೇ ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಇದನ್ನು ಈ ಸಂಸ್ಥೆಗೆ ಇಬ್ಬರು ದಿಗ್ಗಜರು ಪಾದಾರ್ಪಣೆ ಮಾಡಿದ್ದಾರೆ. ಮೊದಲಿಗೆ ಈ ಭೂಮಿಯ ಹೆಮ್ಮೆಯ ಪುತ್ರ ಆನರಬಲ್ ಮಿಸ್ಟರ್ ಎಸ್ ಅಬ್ದುಲ್ ನಜೀರ್ ಸಾಹೇಬರು, ಆನರಬಲ್ ಗವರ್ನರ್ ಆಂಧ್ರ ಪ್ರದೇಶ್, ಹಾಗೂ ಮತ್ತೋರ್ವ ಗಣ್ಯ ವ್ಯಕ್ತಿಗಳು ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಸಾಹೇಬರು, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರು, ಮತ್ತೋರ್ವ ಹಿರಿಯರು ಸ್ನೇಹಿತರು ಆದಂಥ ವೈಸ್ ಚಾನ್ಸಲರ್ KSLU ಡಾಕ್ಟರ್ C ಬಸವರಾಜ್ ಅವರಿದ್ದಾರೆ. ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ರವೀಂದ್ರ M ಜೋಶಿ ಅವರೇ, ಮತ್ತು ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ಭುವನ ಜ್ಯೋತಿ ಟ್ರಸ್ಟ್ ಡಾಕ್ಟರ್ ಪ್ರದೀಪ್ MD, ಪ್ರಿನ್ಸಿಪಾಲ್ ಮಿಸ್ಟರ್ ಪ್ರಶಾಂತ್ ಕರೆಸ್ಪಾಂಡೆಂಟ್, ಮತ್ತು ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ತಂದೆ ತಾಯಂದಿರೇ, ಮೂಡುಬಿದ್ರೆ ಅಂದಾಕ್ಷಣವೇ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಈ ಭುವನ ಜ್ಯೋತಿ ಎನ್ನುವಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಕಾನೂನು ವಿದ್ಯಾಭ್ಯಾಸವನ್ನು ಕೊಡಬೇಕು. ಇವತ್ತಿನ ದಿನ ನಾವು ದೇಶದಲ್ಲಿ ಸುಭಿಕ್ಷವಾಗಿ ಜೀವನ ಮಾಡಬೇಕು ಅಂತಂದರೆ ಕಾನೂನು ಅರಿವು ಬಹಳ ಮುಖ್ಯ. ಜೊತೆಗೆ ಹಿಂದೆ ನಮ್ಮ ಲೆಕ್ಚರರ್ಸ್ ನಮಗೆ ಪಾಠ ಮಾಡುವಾಗ ಹೇಳ್ತಾಯಿದ್ರು, ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವರು ಅಂತ. ಅಂದರೆ ಕಾನೂನು ವಿದ್ಯಾರ್ಥಿಗಳಿಗೆ MBBS, ಇಂಜಿನಿಯರಿಂಗು, ಕೊನೆಗೆ BSc ಕೂಡ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಬರ್ತಾರೆ ಅಂತ. ಆದರೆ ಇವತ್ತಿನ ದಿನ ಕಾನೂನು ಪದವಿಗೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ 58 ಕಾಲೇಜ್ ಇದೆ ಅಂತೇಳಿ ನಮ್ಮ VC ಅವ್ರು ಹೇಳ್ತಾಯಿದ್ರು. ನಮಗೆ ಇನ್ಫ್ಲೂಯೆನ್ಸ್ ಬರುತ್ತೆ, ಯಾವುದಾದ್ರೂ ಕಾಲೇಜ್ ಆದರೂ ಪರವಾಗಿಲ್ಲ ಒಂದು ಸೀಟ್ ಕೊಡಿಸಿ ಅಂತ. 58 ಕಾಲೇಜಲ್ಲೂ ಕೂಡ ಸೀಟ್ ಸಿಗಲ್ಲ. ಅಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥ ಕಾನೂನು ಕಾಲೇಜು ಇವತ್ತು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶುರುವಾಗ್ತಾ ಇದೆ. ಅದು ಉತ್ತಮವಾಗಿ ಭಾಳ ರಾಜ್ಯದಲ್ಲಿ ಹೆಸರುವಾಸಿ ಆಗುವಂಥ ಕಾಲೇಜ್ ಆಗಲಿ ಅಂತ ನಾನು ಶುಭವನ್ನು ಕೋರ್ತೇನೆ. 5 ಜನ ಶಿಕ್ಷಕರ ಕನಸು, ಭಾಳ ಪ್ರಾಮಾಣಿಕವಾಗಿ ಅವರು ಶುರು ಮಾಡಿರುವಂಥ ಈ ಸಂಸ್ಥೆ ಖಂಡಿತವಾಗಿಯೂ ಇಂಥ ಪಾದಸ್ಪರ್ಶ ಆಗಿರುವಂಥ ಗಣ್ಯಾತಿ ಗಣ್ಯಗಳ ನೆರವಿನಿಂದ ಉತ್ತಮವಾಗಿ ಹೊರಹೊಮ್ಮಲಿದೆ ಅನ್ನುವಂಥ ಆಶಾಭಾವವನ್ನು ಹೇಳ್ತಾ, ವಿದ್ಯಾರ್ಥಿಗಳು ಕೂತಿರುವಂಥ ಗಣ್ಯರನ್ನ ನೀವು ಮನಸ್ಸಿನಲ್ಲಿಟ್ಕೊಂಡು ನಾವು ಒಂದಿನ ಆ ರೀತಿ ಕೂರಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಅದನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ಅವರಷ್ಟು ಎತ್ತರಕ್ಕೆ ಬೆಳೆಯಿಲ್ಲ ಅಂದ್ರೂ ಕೂಡ ಅವರು ಪಕ್ಕ ಕೂರಕ್ಕಾದ್ರೂ ಒಂದು ಅವಕಾಶ ಸಿಗುವಂಥ ಒಂದು ಸ್ಥಾನಕ್ಕೆ ನೀವೆಲ್ಲರೂ ಬರ್ತೀರಿ ಅಂತ ಭಾವಿಸ್ತಾ, ವಿದ್ಯಾರ್ಥಿಗಳು 3 Hಗಳನ್ನ ಭಾಳ ನಿಗಾ ವಹಿಸಿ ಇಟ್ಕೊಳ್ಳಿ. ಹೆಡ್ಡು, ಹ್ಯಾಂಡು, ಹಾರ್ಟು, ಈ 3ಕ್ಕೂ ಕೂಡ ಒಂದು ಕನೆಕ್ಷನ್ನ ಇಟ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡೋದೇ ಆದರೆ ಖಂಡಿತವಾಗಿಯೂ ಕೂಡ ಮಹಾನ್ ವ್ಯಕ್ತಿಗಳ ರೀತಿ ತಾವೆಲ್ಲರೂ ಆಗ್ಬೋದು ಅಂತ ಭಾವಿಸ್ತಾ ನಾನು 2 ಮಾತು ಮುಗಿಸ್ತೀನಿ.
ಎಲ್ರಿಗೂ ಒಳ್ಳೆಯದಾಗಲಿ, ಸಂಸ್ಥೆಗೂ ಕೂಡ ಶುಭವಾಗಲಿ. ನನಗೆ ಗಣ್ಯರ ಸಮಕ್ಷಮದಲ್ಲಿ 2 ಮಾತನಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ವಿಶಾಲ್ ರಾಜ್ ಸರ್ ಅವರಿಗೆ. ಒಂದು ಮಾತಿದೆ, ಆಶಾವಾದಿಯಾದ ಮನುಷ್ಯನನ್ನು ಮರುಭೂಮಿಯಲ್ಲಿ ಬಿಟ್ಟರೂ ಖರ್ಜೂರ ಬೆಳೆಸಿ ಬದುಕುತ್ತಾನೆ ಅಂತ. ಅದೇ ರೀತಿ ಯಾವುದೋ ತರಗತಿಯ ಕೊಠಡಿಗಳಲ್ಲಿ ಪಾಠ ಮಾತ್ರ ಮಾಡ್ತಾ ಇರಬೇಕಾದಂತಹ